30 ದಿನ ಮೈದಾ ಬಿಟ್ರೆ ಏನಾಗುತ್ತೆ? ಮೈದಾ ತಿನ್ನದೇ ಇದ್ರೆ ದೇಹದಲ್ಲಿ ಆಗೋ ಬದಲಾವಣೆ ಏನು? ಸ್ನೇಹಿತರೆ, ಮೈದಾ ಪ್ರತಿ ಮನೆಯ ಅಡುಗೆ ಮನೆಯಲ್ಲೂ ಕಾಯಂ ಆಗಿ ಯಾವಾಗಲೂ ಇರೋ ಹಿಟ್ಟಿದು. ರಾಗಿ, ಗೋಧಿ, ಜೋಳದ ಹಿಟ್ಟುಗಳಿಗಿಂತ ಹೆಚ್ಚಾಗಿ ಮೈದಾ ಈಗ ಫೇಮಸ್ ಆಗಿಬಿಟ್ಟಿದೆ. ಪರಾಟ, ಸಮೋಸ, ಪಫ್, ಸಿಹಿ ತಿಂಡಿ, ಬಿಸಿ ಬಿಸಿ ನೂಡಲ್ಸ್ ಎಲ್ಲಾ ಕಡೆನೂ ಮೈದಾ ಆರ್ಭಟ. ಅದರ ಸಾಫ್ಟ್ನೆಸ್, ಅದರ ಟೆಕ್ಸ್ಚರ್, ಅದರ ಕಲರ್, ಅದರ ರುಚಿಯಿಂದ ಜನ ಅದನ್ನ ಖರೀದಿ ಮಾಡಿ ಮುಗಿಬಿದ್ದು ತಿಂತಾರೆ. ಆದ್ರೆ ಇಂಥ ಮೈದಾ ಮನುಷ್ಯನ ದೇಹಕ್ಕೆ ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಾದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಯಾಕಂದ್ರೆ ಬೆಳ್ಳಗೆ ಪೌಡರ್ ತರ ಕಾಣೋ ಈ ಹಿಟ್ಟು ಮನುಷ್ಯನ ಜೀರ್ಣಾಂಗ ಶಕ್ತಿಗೆ ಸಖತ್ತಾಗಿ ಪಟ್ಟುಕೊಡುತ್ತೆ. ಸೊ ಈ ವರದಿಯಲ್ಲಿ ಮೈದಾ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ವೆರಿ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್. ಯಾಕಂದ್ರೆ ಇವತ್ತು ಪ್ರತಿ ಮನೆಯಲ್ಲೂ ವಾರಕ್ಕೆ 1-2 ಸಲ ಆದ್ರೂ ಕೂಡ ಮಿನಿಮಮ್ ಕೆಲ ಕಡೆ ದಿನಾನೂ ಮೈದಾ ಸೇವನೆ ಮಾಡ್ತಾರೆ. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಪ್ಲಸ್ ಅಂಡ್ ಮೈನಸ್ ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲ ಅಂದ್ರೆ ಇದರ ಅಪಾಯದಿಂದ ಬಚಾವಾಗಕ್ಕೂ ಆಗಲ್ಲ. ಸೊ ಏನಿದು ಮೈದಾ? ಎಲ್ಲಿಂದ ಬರುತ್ತೆ? ಇದನ್ನ ತಿನ್ನೋದ್ರಿಂದ ದೇಹದ ಮೇಲೆ ಏನ್ ಪರಿಣಾಮ ಆಗುತ್ತೆ? ಮೈದಾ ಬಿಡೋದ್ರಿಂದ ದೇಹದಲ್ಲಾಗೋ ಚಮತ್ಕಾರ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಎಲ್ಲೆಲ್ಲೂ ಮೈದಾ. ಸ್ನೇಹಿತರೆ, ಇವತ್ತು ಫಾಸ್ಟ್ ಫುಡ್ ನಿಂದ ಹೋಮ್ ಮೇಡ್ ಫುಡ್ ಗಳ ತನಕ ಎಲ್ಲಾ ಕಡೆನೂ ಮೈದಾ ಇದೆ. ಈ ಮೈದಾ ರಾಗಿ ಮುದ್ದೆ ತರ, ಜೋಳದ ರೊಟ್ಟಿ ತರ ಒಂದ್ ಸಪ್ಪೆ ಟೇಸ್ಟ್ ಅನ್ನ ಹೊಂದಿರಲ್ಲ. ಮೈದಾ ಅದರದೇ ಅದೊಂದು ಫ್ಲೇವರ್ ಹೊಂದಿದೆ. ಇದರಿಂದ ಮಾಡಿದ ತಿಂಡಿಗಳು ಕ್ರಿಸ್ಪಿಯಾಗಿ ಶೈನಿಂಗ್ ಹೊಂದಿರ್ತವೆ. ಹೀಗಾಗಿ ತುಂಬಾ ಜನರಿಗೆ ಇದು ಬಹಳ ಇಷ್ಟ ಆಗುತ್ತೆ. ಜೊತೆಗೆ ಯಾವುದೇ ಫ್ಲೇವರ್ ಹೊಂದಿರಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಸಿಹಿಗೆ ಬೇಕಾದ್ರೆ ಸಿಹಿಗೆ, ಖಾರಕ್ಕೆ ಬೇಕಾದ್ರೆ ಖಾರಕ್ಕೆ, ಯಾವ ತರ ಬೇಕಾದ್ರೂ ಇದನ್ನ ಬಳಸ್ಕೊಳ್ಳಬಹುದು. ಇದರ ಪರಿಣಾಮ ಸಮೋಸಾದಲ್ಲೂ ಮೈದಾ, ನ್ಯೂಡಲ್ಸ್ ಅಲ್ಲೂ ಮೈದಾ, ಪಾಸ್ತಾದಲ್ಲೂ ಮೈದಾ, ಮೋಮೋಸ್ ಅಲ್ಲೂ ಮೈದಾ, ಮ್ಯಾಕ್ರೋನಿಯಲ್ಲಿ ಮೈದಾ, ಪಾಪಡಿಯಲ್ಲಿ ಮೈದಾ, ಪಿಜ್ಜಾದ ಬೇಸ್ ನಲ್ಲಿ ಮೈದಾ, ಗಾರ್ಲಿಕ್ ಬ್ರೆಡ್ ನಲ್ಲಿ ಮೈದಾ, ಬರ್ಗರ್ಸ್ ಅಲ್ಲಿ ಮೈದಾ, ಆಮೇಲೆ ರೋಲ್ಸ್, ಬಿಸ್ಕೆಟ್ಸ್, ಕೇಕ್ಸ್, ಕುಕೀಸ್, ಇನ್ಸ್ಟೆಂಟ್ ನೂಡಲ್ಸ್, ಅಷ್ಟೇ ಯಾಕೆ ಮನೇಲಿ ಮಾಡೋ ಚಪಾತಿ, ಪೂರಿ, ಬಜ್ಜಿನಲ್ಲೂ ಕೂಡ ಮೈದಾ. ದಿನ ದಿನವೂ ಇದರಿಂದ ಮಾಡೋ ತಿಂಡಿಗಳ ಸಂಖ್ಯೆ ಕೂಡ ಜಾಸ್ತಿನೇ ಆಗ್ತಿದೆ. ಅಡುಗೆ ಮನೆಯ ದಿನಸಿಯಲ್ಲಿ ಯಾರಿಲ್ದಿದ್ರೂ ಕೂಡ ಮೈದಾ ಅಂತೂ ಇದ್ದೇ ಇರುತ್ತೆ. ಬಾಯಿಗೆ ಸಿಹಿ, ಆರೋಗ್ಯಕ್ಕೆ ಕಹಿ. ಸ್ನೇಹಿತರೆ, ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಂತ ಎಲ್ರಿಗೂ ಗೊತ್ತು. ಆದ್ರೆ ಇವತ್ತು ಗೋಧಿಗಿಂತ ಅಂದ್ರೆ ಪ್ಯೂರ್ ವೀಟ್ ಫ್ಲವರ್ಗಿಂತ ಮೈದಾವನ್ನೇ ಹೆಚ್ಚು ಖರೀದಿ ಮಾಡಲಾಗ್ತಿದೆ. ಆದ್ರೆ ಮೈದಾ ಸೇವನೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ. ಮೊದಲಿಗೆ ಮೈದಾವನ್ನ ಅತಿಯಾಗಿ ಸಂಸ್ಕರಿಸಲಾಗಿರುತ್ತೆ. ಈ ಸಂಸ್ಕರಣೆ ವಿಧಾನವನ್ನು ನಿಮಗೆ ಮುಂದಕ್ಕೆ ಹೇಳ್ತೇವೆ. ಈ ಸಂಸ್ಕರಣೆ ವೇಳೆ ದೇಹಕ್ಕೆ ಬೇಕಾದ ವೈಟಮಿನ್ಸ್, ಫೈಬರ್, ಈ ರೀತಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನಾಶ ಆಗಿರ್ತವೆ. ಸಾಮಾನ್ಯ ಪ್ಯೂರ್ ಗೋಧಿ ಹಿಟ್ಟಲ್ಲಿ 12-15% ಪ್ರೋಟೀನ್ ಕಾಂಟೆಂಟ್ ಇರುತ್ತೆ. ಆದ್ರೆ ಮೈದಾದಲ್ಲಿ ಬರೀ 8-10% ಮಾತ್ರ ಇರುತ್ತೆ. ಗೋಧಿ ಹಿಟ್ಟಲ್ಲಿ ಪ್ರತಿ 100 ಗ್ರಾಮ್ಗೆ ಸುಮಾರು 10-12 ಗ್ರಾಮ್ ಫೈಬರ್ ಕಾಂಟೆಂಟ್ ಇರುತ್ತೆ. ಆದ್ರೆ ಪ್ರತಿ 100 ಗ್ರಾಮ್ ಮೈದಾದಲ್ಲಿ ಕೇವಲ 2 ಗ್ರಾಮ್ ಮಾತ್ರ ಫೈಬರ್ ಇರುತ್ತೆ. ಇನ್ನು ಗೋಧಿ ಹಿಟ್ಟಲ್ಲಾದ್ರೆ ಐರನ್, ಮೆಗ್ನೀಷಿಯಂ, ವೈಟಮಿನ್ ಬಿ, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ. ಆದ್ರೆ ಮೈದಾ ಸಂಸ್ಕರಣೆಯಲ್ಲಿ ಬಹುತೇಕ ಇವುಗಳೆಲ್ಲ ಹೋಗ್ಬಿಡ್ತವೆ. ಗೋಧಿ ಬದಲಿಗೆ ಕಂಪ್ಲೀಟ್ ಮೈದಾ ಮೇಲೆ ಡಿಪೆಂಡ್ ಆಗಿ ಹೋದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಿತ್ಕೊಂಡು ಹೋಗ್ತವೆ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಮೈದಾದಿಂದ ತೂಕ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಲೋ ಫೈಬರ್ ಹಾಗೆ ಹೈ ಕ್ಯಾಲೋರೀಸ್ ಇರುತ್ತೆ. ನಿಮಗೆ ಎಷ್ಟು ತಿಂದ್ರೂ ತೃಪ್ತಿ ಸಿಗಲ್ಲ. ತಿನ್ನೋಣ ಅಂತ ಅನ್ಸುತ್ತೆ. ಹೀಗಾಗಿ ಯದ್ವಾ ತಿಂತಾ ಹೋಗ್ತೀರಿ. ಹೊಟ್ಟೆ ಭಾಗದಲ್ಲಿ ಆಮೇಲೆ ಸರ್ವಾಂಗಗಳಲ್ಲೂ ಕೂಡ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಏನು ಫೈಬರ್ ಕೊರತೆಯಿಂದ ಮಲಬದ್ಧತೆ ಮತ್ತು ಕರುಳಿನ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮೈದಾದಿಂದ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ರಿಸ್ಕ್ ಹೆಚ್ಚಾಗುತ್ತೆ. ಗಮನಿಸಬೇಕಾದ ಅಂಶ ಅಂದ್ರೆ ಮೈದಾ ಸೇವನೆ ಒಂದು ಅಡಿಕ್ಷನ್ ರೀತಿ ಆಗುತ್ತೆ. ಮೈದಾ ಸೇವನೆಯಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗೋದ್ರಿಂದ ಮೆದುಳಿನಲ್ಲಿ ಡೋಪಮೀನ್, ಫೀಲ್ ಗುಡ್ ಹಾರ್ಮೋನ್ ಎಲ್ಲ ಬರುತ್ತೆ. ಅದು ಟ್ರಿಗರ್ ಮಾಡುತ್ತೆ. ನೀವು ಹೆಚ್ಚೆಚ್ಚು ಮೈದಾ ಸೇವನೆ ಮಾಡಿದಂತೆ ಹೆಚ್ಚೆಚ್ಚು ಡೋಪಮೈನ್ ರಿಲೀಸ್ ಆಗುತ್ತೆ. ಇದು ಅಡಿಕ್ಷನ್ಗೆ ಕಾರಣ ಆಗುತ್ತೆ. ಗೋಧಿ ಹಿಟ್ಟಲ್ಲಿ ಮಧ್ಯಮ ಪ್ರಮಾಣದ ಅಂದರೆ 50-60 ಗ್ಲೈಸೆಮಿಕ್ ಇಂಡೆಕ್ಸ್ GI ಇರುತ್ತೆ. ಆದರೆ ಮೈದಾ ಹಿಟ್ಟಲ್ಲಿ ಇದರ ಪ್ರಮಾಣ 80-90ಕ್ಕೆ ಜಂಪ್ ಆಗುತ್ತೆ. ಇದರಿಂದ ಮೈದಾ ಸೇವಿಸಿದಾಗ ದಿಢೀರಂತ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗುತ್ತೆ. ಜೊತೆಗೆ ಟೈಪ್ 2 ಡಯಾಬಿಟೀಸ್ ನ ರಿಸ್ಕ್ ಜಾಸ್ತಿ ಆಗುತ್ತೆ. ಬಹುಶಃ ಇಂಥ ಕೆಟ್ಟ ಲೈಫ್ ಸ್ಟೈಲ್ ನಿಂದಲೋ ಏನೋ ಭಾರತದಲ್ಲಿ ಡಯಾಬಿಟೀಸ್ ಕೇಸ್ಗಳು ಜಾಸ್ತಿ ಆಗ್ತಾನೆ ಇವೆ. ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗಿಂತ ಹೆಚ್ಚು ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ. ಎಲ್ಲರ ಮನೆಯಲ್ಲಿ ಒಬ್ಬರಾದ್ರೂ ಅಥವಾ ಪಕ್ಕದ ಮನೆಯಲ್ಲಾದ್ರೂ ಕೂಡ ಡಯಾಬಿಟೀಸ್ ಇರೋರು ಸಿಗ್ತಾರೆ. ಡಯಾಬಿಟೀಸ್ ಬಂದಿರೋರಂತೂ ಬ್ಲಡ್ ಟೆಸ್ಟ್ ಮಾಡೋಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಸ್ನೇಹಿತರೆ, ಹಾಗೇನಾದ್ರೂ ಇದ್ರೆ ನಿಮಗೊಂದು ಆಪ್ಷನ್ ಇದೆ. ಮನೇಲೇ ಕೂತ್ಕೊಂಡು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋ ವ್ಯವಸ್ಥೆ ಇದೆ.
ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಗ್ಲೂಕೋಮೀಟರ್ನಿಂದ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನ ಚೆಕ್ ಮಾಡಬಹುದು. ಬೀಟೋ ಗ್ಲೂಕೋಮೀಟರ್ಗೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ನಿಮ್ಮ ಫೋನ್ ಜೊತೆಗೆ ಇದು ವರ್ಕ್ ಮಾಡುತ್ತೆ. ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಫೋನ್ನಲ್ಲೇ ಗ್ಲೂಕೋಸ್ ಲೆವೆಲ್ ಅನ್ನ ತಿಳ್ಕೋಬಹುದು. ಹಾಗೆ ಇದರದ್ದೇ ಒಂದು ಆ್ಯಪ್ ಇದೆ, ಫೋನ್ನಲ್ಲಿ ನೀವು ಬೀಟೋ ಆ್ಯಪ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನಂತರ ಬೀಟೋ ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ, ಕಿಟ್ನಲ್ಲೇ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೂಡ ಕೊಟ್ಟಿರ್ತಾರೆ. ಅದರಿಂದ ನೀವೇ ಬೆರಳ ತುದಿಯಲ್ಲಿ ಬ್ಲಡ್ ಸ್ಯಾಂಪಲ್ ತೆಗೆದು, ಇದೆಲ್ಲ ಗೊತ್ತಿರುತ್ತೆ, ಬ್ಲಡ್ ಟೆಸ್ಟ್ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ತಿರೋರಿಗೆ ಗೊತ್ತಿರುತ್ತೆ, ತೆಗೆದು ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿ ಅಷ್ಟೇ 10 ಸೆಕೆಂಡ್ನಲ್ಲಿ ಫೋನ್ನಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಗೊತ್ತಾಗುತ್ತೆ. ಕಂಪ್ಲೀಟ್ ರಿಸಲ್ಟ್ಸ್ ತೋರಿಸುತ್ತೆ. ಈ ರೀತಿ ನೀವು ಬ್ಲಡ್ ರಿಪೋರ್ಟ್ ತೆಗೆದು ನಿಮ್ಮ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು ಆ್ಯಪ್ನಿಂದಲೇ. ಮನೇಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ ಸಜೆಷನ್ ಕೂಡ ಪಡ್ಕೊಳ್ಳಿಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು ತುಂಬ ಜನಕ್ಕೆ. ಜೊತೆಗೆ ಇದು ರೆಗ್ಯುಲರ್ ಗ್ಲೂಕೋಮೀಟರ್ ಅಲ್ಲ, ಅಮೆಝಾನ್ ಚಾಯ್ಸ್ ಪ್ರಾಡಕ್ಟ್. ಒಳ್ಳೆ ರೇಟಿಂಗ್ ರಿವ್ಯೂ ಅನ್ನು ಪಡ್ಕೊಂಡಿರೋ ಪ್ರಾಡಕ್ಟ್. 5ಗೆ 4.4 ಸ್ಟಾರ್ ರೇಟಿಂಗ್ ಇದೆ. ಜೊತೆಗೆ ಇದು ISO ಸರ್ಟಿಫೈಡ್ ಗ್ಲೂಕೋಮೀಟರ್. ಲೈಫ್ ಟೈಮ್ ವಾರಂಟಿ ಕೂಡ ಇದೆ. ಗ್ಲೂಕೋಮೀಟರ್ ಜೊತೆಗೆ ನಿಮಗೆ 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಫ್ರೀ ಆಗಿ ಸಿಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಫ್ಯಾಮಿಲಿ ಸರ್ಕಲ್ ನಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ನೀವು ಇದನ್ನ ರೆಕಮೆಂಡ್ ಮಾಡಬಹುದು, ಅವ್ರಿಗೆ ಗಿಫ್ಟ್ ಆಗು ಕೂಡ ಕೊಡಬಹುದು. ಅದರಲ್ಲೂ 25 ಸ್ಟ್ರಿಪ್ ಫ್ರೀ ಆಗಿ ಸಿಗುತ್ತೆ. ಅದು ಖಾಲಿ ಆದ್ಮೇಲೆ ನೀವು ಬರೀ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಮಾತ್ರ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಸಾಕು. ಬ್ಯಾಟ್ರಿ ಡೆಡ್ ಆಯ್ತು ಅಂತಿಲ್ಲ, ಏನಿಲ್ಲ, ಚಾರ್ಜೇ ಮಾಡೋದು ಬೇಡ, ನಿಮ್ಮ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅದ್ರ ಜೊತೆನೆ ವರ್ಕ್ ಆಗುತ್ತೆ ಇದು. ಜೊತೆಗೆ ಡಯಾಬಿಟಿಸ್ ಇರೋರು ಬರ್ದಿಟ್ಕೊಳ್ತಾ ಇರ್ತಾರೆ ಅಲ್ಲಲ್ಲಿ ಇದ್ರ ಬಗ್ಗೆ, ಲಾಸ್ಟ್ ಟೈಮ್ ಎಷ್ಟಿತ್ತು, ಲಾಸ್ಟ್ ವೀಕ್ ಎಷ್ಟಿತ್ತು, ಬೆಳಗ್ಗೆ ಎಷ್ಟಿತ್ತು, ಮಧ್ಯಾಹ್ನ ಎಷ್ಟಿತ್ತು. ಇದು ಆ್ಯಪ್ನಲ್ಲಿ ಎಲ್ಲ ಅಲ್ಲೇ ರೆಕಾರ್ಡ್ಸ್ ಇರುತ್ತೆ, ಗ್ರಾಫ್ ಸಮೇತ ತೋರಿಸುತ್ತೆ ಟ್ರೆಂಡ್ ಹೇಗಿದೆ ನಿಮ್ಮದು ಬ್ಲಡ್ ಶುಗರ್ದು ಅಂತ ಹೇಳಿ. ಜೊತೆಗೆ ಕೇವಲ ಶುಗರ್ ಇದ್ದವರು ಅವ್ರು ತಗೊಳ್ಳೋದು ಅಥವಾ ಬೇರೆಯವ್ರು ರೆಕಮೆಂಡ್ ಮಾಡೋದು ಮಾತ್ರ ಅಲ್ಲ. ಶುಗರ್ ಇದ್ದವ್ರಿಗೆ ನಾರ್ಮಲಿ ನಾನು ಹೆಲ್ದಿ ಆಗಿದ್ದೀನಿ, ನನ್ನ ಬ್ಲಡ್ ಶುಗರ್ ಮಾನಿಟರ್ ಮಾಡಬೇಕು, ಚೆಕ್ ಮಾಡ್ಕೋಬೇಕು ಅನ್ನೋರು ಕೂಡ ಇದನ್ನು ಆರ್ಡರ್ ಮಾಡಿ ತರಿಸಿಟ್ಕೊಂಡು ನಿಮ್ಮ ಫ್ಯಾಮಿಲಿದೆಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ಆಗಾಗ ಇದನ್ನು ಇಟ್ಕೊಂಡಿರಬಹುದು. ಮಾನಿಟರ್ ಮಾಡೋಕ್ಕೂ ಕೂಡ ಇದನ್ನು ಇಟ್ಕೊಂಡಿರ್ಬೋದು. ಸೊ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಆಸಕ್ತರಿಗೂ ಈ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಪರ್ಚೇಸ್ ಮಾಡೋಕ್ಕೆ ನೀವು ಅವರಿಗೆ ಹೆಲ್ಪ್ ಮಾಡ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಸ್ನೇಹಿತರೆ, ಇಂಥ ಮೈದಾ ಹಿಟ್ಟು ಈಗ ಎಲ್ಲರ ಫುಡ್ ಮೆನುನಲ್ಲೂ ಸೇರ್ಕೊಂಡಿದೆಯಲ್ಲ, ಆದ್ರೆ ಇದನ್ನ ಕಮ್ಮಿ ಮಾಡೋದ್ರಿಂದ ತುಂಬಾ ಲಾಭ ಇದೆ. ಯಾವುದೇ ಅಭ್ಯಾಸವನ್ನ ಚಟವನ್ನ ಸಡನ್ ಆಗಿ ಬಿಡಕ್ಕಾಗಲ್ಲ, ನಿಧಾನಕ್ಕೆ ಕಮ್ಮಿ ಮಾಡ್ತಾ ಬರ್ತಾರೆ ತುಂಬಾ ಜನ. ಆದ್ರೆ ಮೈದಾ ಅಷ್ಟೆಲ್ಲ ನಿಮ್ಗೆ ಕಷ್ಟ ಕೊಡಲ್ಲ. ಮದ್ಯಪಾನ ಧೂಮಪಾನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಈಸಿಯಾಗಿ ಬಿಡ್ಬೋದು. ನೀವು ಕಮ್ಮಿ ಮಾಡ್ತಾ ಬರಬೇಕು ಅಷ್ಟೇ, ಅಥವಾ ಬಿಟ್ಟೇ ಬಿಡಬೇಕು. ಹಂಗ್ ಕಮ್ಮಿ ಮಾಡದಂತೆ ದೇಹದಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಮೈದಾ ಬಿಟ್ಟ ಮೊದಲ ವಾರ ಅಥವಾ 7 ದಿನದಲ್ಲಿ ಕಾಮನ್ ಆಗಿ ಬ್ರೆಡ್, ಬಿಸ್ಕೆಟ್, ಸ್ವೀಟ್ ನಂತ ಮೈದಾದಿಂದ ಮಾಡಿದ ತಿನಿಸುಗಳನ್ನ ತಿನ್ಬೇಕು ಅನ್ನೋ ಹಂಬಲ ಹೆಚ್ಚಾಗುತ್ತೆ. ಯಾಕಂದ್ರೆ ಅವುಗಳಿಗೆ ನಿಮ್ಮ ದೇಹ ಅಡಿಕ್ಟ್ ಆಗಿರುತ್ತೆ. ಒಂದು ಲೆವೆಲ್ಗೆ ಹಸಿವು ಹೆಚ್ಚಾಗುತ್ತೆ, ತಿನ್ನು ಅಂತ ಹೇಳುತ್ತೆ. ಕಾರಣ, ಮೊದಲು ನೀವು ಈ ಮೈದಾ ಸೇವನೆ ಮಾಡ್ತಾ ಇದ್ದಾಗ ಅದು ಬೇಗ ಜೀರ್ಣ ಆಗ್ತಿತ್ತು, ಹೀಗಾಗಿ ಹೆಚ್ಚೆಚ್ಚು ಆಹಾರ ಸೇವನೆ ಮಾಡ್ತಿದ್ರಿ. ಆದ್ರೆ ಸಡನ್ ಆಗಿ ಮೈದಾ ಸ್ಟಾಪ್ ಆದಾಗ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲದೆ ಮೂಡ್ ಸ್ವಿಂಗ್ ಆಗೋದೆಲ್ಲ ಆಗ್ಬೋದು. ಸೊ ಈ ತರ ಇದ್ದಾಗ ಹಸಿವು ಹೆಚ್ಚಾಗದಂತೆ ಮಾಡ್ಕೊಳ್ಳೋಕೆ ಪ್ರತಿ ಊಟದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇರೋ ಆಹಾರವನ್ನ ಸೇವನೆ ಮಾಡಬೇಕು ನೀವು. ಜೊತೆಗೆ ಹೆಚ್ಚು ನೀರನ್ನ ಕುಡಿಬೇಕು. ಈಗ ನಿಮ್ಮ ದೇಹಕ್ಕೆ ಉತ್ತಮ ಗುಣಮಟ್ಟದ ಆಹಾರನೂ ಸಿಗುತ್ತೆ, ಚಟವನ್ನು ಬಿಡಬಹುದು. ಮೈದಾ ಬಿಟ್ಟ 8 ರಿಂದ 14 ದಿನದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಸ್ಟೇಬಲ್ ಆಗ್ತಾ ಬರುತ್ತೆ. ಬ್ಲೋಟಿಂಗ್, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಗ್ಯಾಸ್ ತುಂಬಿದಂತಾಗೋದು ಹೊಟ್ಟೆ ಒಳಗಡೆ, ಅದೆಲ್ಲ ಕಮ್ಮಿ ಆಗುತ್ತೆ. ಕರುಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇನ್ಸುಲಿನ್ ರೆಸ್ಪಾನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು 15 ರಿಂದ 21 ದಿನದಲ್ಲಿ ನಿಮ್ಮಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ನಿಮ್ಮ ಬಟ್ಟೆಗಳು ನಿಮಗೆ ಲೂಸ್ ಆಗೋಕ್ ಶುರುವಾಗುತ್ತೆ. ಅಂದ್ರೆ ನಿಮ್ಮಲ್ಲಿನ ಹೆಚ್ಚುವರಿ ಕೊಬ್ಬು ಕರಗೋಕ್ ಶುರುವಾಗಿರುತ್ತೆ ಅಂತ ಅರ್ಥ. ದೇಹ ಹಗುರ ಅನ್ಸೋಕ್ ಶುರುವಾಗುತ್ತೆ. ನಿಮ್ಮ ಡಯಟ್ಗೆ ಅನುಗುಣವಾಗಿ 1/2 kg-ಯಿಂದ 4 kg ತನಕ ತೂಕವನ್ನು ಇಳಿಸ್ಕೊಳ್ಬಹುದು. ಹಾಗಂತ ಬರೀ ಮೈದಾ ಬಿಟ್ಟು ಸಿಕ್ಕಿದನ್ನ ಆಯಿಲಿ, ಶುಗರಿ, ಫ್ಯಾಟ್ ಬೇರೆ ತಿಂದ್ರೆ ಆಗೋದಿಲ್ಲ. ಮೈದಾ ಬಿಟ್ಟು ಹೆಲ್ದಿ ಆಲ್ಟರ್ನೇಟಿವ್ಸ್ ಕಡೆ ಮುಖ ಮಾಡಿದಾಗ ಈ ರೀತಿ ನಿಮಗೆ ಚಾನ್ಸಸ್ ಇರುತ್ತೆ ರಿಸಲ್ಟ್ ಸಿಗೋಕೆ. ಇದೆಲ್ಲದರ ಪರಿಣಾಮ ನಿಮ್ಮ ಚರ್ಮ ಕಾಂತಿಯನ್ನು ಪಡ್ಕೊಳ್ಳೋಕೆ ಶುರುವಾಗುತ್ತೆ. ಕೆಲವರಿಗೆ ಪಿಂಪಲ್ಸ್ ಕೂಡ ಕಮ್ಮಿ ಆಗ್ಬೋದು. ಇನ್ನು 22 ರಿಂದ 30 ದಿನದಲ್ಲಿ ನಿಮ್ಮ ಅಭ್ಯಾಸ ಆಲ್ಮೋಸ್ಟ್ ಚೇಂಜ್ ಆಗಿರುತ್ತೆ. ಮೈದಾ ಬದಲಿಗೆ ಸಿರಿಧಾನ್ಯ, ಅದು ರಾಗಿ, ಜೋಳ, ನವಣೆ, ಸಜ್ಜೆ, ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಕಿನೋವಾ ಅಂತೂ ಕೂಡ ಸೂಪರ್ ಫುಡ್. ಅದು ಒಂದು ಬೌಲ್ ಕಿನೋವಾ ನೀವು ಕಿಚಡಿ ಏನಾರು ಮಾಡ್ತಿದ್ರೆ 20-25 ಗ್ರಾಮ್ ಪ್ರೋಟೀನ್ ಸಿಕ್ಬಿಡುತ್ತೆ ನಿಮಗೆ ಅದರಲ್ಲಿ. ಕಿನೋವಾ ವೆರಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, GI ಇಂಡೆಕ್ಸ್, ಶುಗರ್ ಲೆವೆಲ್ ಸ್ಪೈಕ್ ಮಾಡಲ್ಲ ಬೇಗ ನಿಮಗೆ. ರೈಸಿಗೆಲ್ಲ ಕಂಪೇರ್ ಮಾಡಿದ್ರೆ, ಮೈದಾ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. ಜೊತೆಗೆ ಕಿನೋವಾದಲ್ಲಿ ಫೈಬರ್ ಕೂಡ ಚೆನ್ನಾಗಿರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ. ಕಿನೋವಾ ಸೂಪರ್ ಫುಡ್ ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮ್ಮ ಎನರ್ಜಿ ಮತ್ತು ಮೂಡ್ ತುಂಬಾ ಚೆನ್ನಾಗಿರುತ್ತೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರುಪೇರಾಗೋದು ಕಮ್ಮಿ ಆಗುತ್ತೆ. ಮೈದಾ ಹೇಗೆ ತಯಾರಾಗುತ್ತೆ? ಮೈದಾವನ್ನ ಕೂಡ ಗೋಧಿಯಿಂದಲೇ ಮಾಡೋದು. ಗೋಧಿಯ ಬೈ ಪ್ರಾಡಕ್ಟ್ ಇದು. ಗೋಧಿ ಹಿಟ್ಟಿಗೂ ಮೈದಾ ಹಿಟ್ಟಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಮೈದಾ ನುಣ್ಣಗೆ ಪುಡಿ ಮಾಡಿ ಅತಿಯಾಗಿ ಸಂಸ್ಕರಿಸಿದ ಹೊಟ್ಟು ಅಂತ ಅನ್ಕೊಳ್ಳಿ.
ಜೊತೆಗೆ ಇದು ಕಂಪ್ಲೀಟ್ ಗೋಧಿ ಕಾಳಿನ ಪುಡಿಯಲ್ಲ, ಬದಲಿಗೆ ಗೋಧಿಯ ಒಳಭಾಗ ಸ್ಟಾರ್ಚಿ ಎಂಡೋಸ್ಪರ್ಮ್ನಿಂದ ಇದನ್ನು ತಯಾರಿಸಲಾಗುತ್ತೆ. ನೋಡೋದಕ್ಕೆ ಬಿಳಿ ಬಣ್ಣದಲ್ಲಿ ಸ್ಮೂತ್ ಆಗಿ ಗೋಧಿ ಹಿಟ್ಟಿಗಿಂತ ಹೆಚ್ಚು ನುಣ್ಣಗಿರುತ್ತೆ. ಈ ರೀತಿ ಮಾಡೋಕೆ ಮೈದಾ ಹಿಟ್ಟನ್ನು ಹಲವು ಹಂತದಲ್ಲಿ ಪ್ರಾಸೆಸ್ ಮಾಡ್ತಾರೆ. ಮೊದಲನೇದಾಗಿ ಕಚ್ಚಾ ಗೋಧಿಯನ್ನು ಸ್ವಚ್ಛಗೊಳಿಸಲಾಗುತ್ತೆ. ಮ್ಯಾಗ್ನೆಟಿಕ್ ಸಪರೇಟರ್ಸ್, ಸ್ಕಾಲ್ಪರ್ಸ್ ಹಾಗೂ ಡಿಸ್ಟೋನರ್ಸ್ಗಳ ಸಹಾಯದಿಂದ ಗೋಧಿಯಲ್ಲಿರೋ ಕಲ್ಲು, ಧೂಳು, ಲೋಹದಂಥ ವಸ್ತುವನ್ನು ಬೇರ್ಪಡಿಸಲಾಗುತ್ತೆ. ಎರಡನೇದು ಕಂಡೀಷನಿಂಗ್ ಅಥವಾ ಟೆಂಪರಿಂಗ್. ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಗೋಧಿಗೆ ಸಿಂಪಡಿಸಿ ಸುಮಾರು 14% ತೇವಾಂಶ ಇರೋ ರೀತಿ ನೋಡಿಕೊಳ್ಳಲಾಗುತ್ತೆ. ಹೀಗೆ ಮಾಡೋದ್ರಿಂದ ಗೋಧಿಯ ಹೊಟ್ಟು ಅಥವಾ ಮೇಲ್ಪದರ ಮತ್ತು ಒಳಭಾಗ ಅಥವಾ ಎಂಡೋಸ್ಪರ್ಮ್ ಸುಲಭವಾಗಿ ಬೇರೆಯಾಗೋಕೆ ಹೆಲ್ಪ್ ಆಗುತ್ತೆ. ಸರಿಯಾಗಿ ಟೆಂಪರೇಚರ್ ಮತ್ತು ತೇವಾಂಶದೊಂದಿಗೆ ಗೋಧಿಯನ್ನು ಸುಮಾರು 8-12 ಗಂಟೆಗಳ ಕಾಲ ಹಾಗೆ ಬಿಡಲಾಗುತ್ತೆ. ಗೋಧಿಯ ಒಳಭಾಗ ಎಂಡೋಸ್ಪರ್ಮ್ಗೆ ತೇವಾಂಶ ಹೀರ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಮೂರನೇದಾಗಿ ಮಿಲ್ಲಿಂಗ್ ಮಾಡ್ತಾರೆ. ಈ ಹಂತದಲ್ಲಿ ಗೋಧಿಯನ್ನು ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಈ ಗೋಧಿ ಪುಡಿಯನ್ನು ಮಲ್ಟಿಡೆಕ್ ಆಸಿಲೇಟಿಂಗ್ ಶಿಫ್ಟರ್ಗಳ ಮೂಲಕ ಪಾಸ್ ಮಾಡಿ ಹೊಟ್ಟು ಮತ್ತು ಎಂಡೋಸ್ಪರ್ಮ್ನ ಭಾಗದ ಪುಡಿಯನ್ನು ಸಪರೇಟ್ ಮಾಡಲಾಗುತ್ತೆ. ಈ ಆಸಿಲೇಟಿಂಗ್ ಶಿಫ್ಟರ್ಗಳು ಪಾರ್ಟಿಕಲ್ ಸೈಜ್ನಲ್ಲಿ ಇದನ್ನು ಬೇರ್ಪಡಿಸ್ತವೆ. ಹೀಗೆ ಬೇರ್ಪಟ್ಟ ನಂತರ ಕೂಡ ಸಣ್ಣ ಪ್ರಮಾಣದಲ್ಲಿ ಹೊಟ್ಟು ಮಿಕ್ಸ್ ಆಗಿರುತ್ತೆ. ಇದನ್ನು ಏರ್ ಸಪರೇಷನ್ ಮತ್ತು ಜರಡಿಗಳ ಮೂಲಕ ಸಪರೇಟ್ ಮಾಡ್ತಾರೆ. ಇದಾದಮೇಲೆ ಮತ್ತೊಂದು ರೌಂಡ್ ಪುಡಿ ಮಾಡಲಾಗುತ್ತೆ. ಹೀಗೆ ಮಲ್ಟಿಪಲ್ ಟೈಮ್ ಪುಡಿ ಮಾಡೋದ್ರಿಂದ ಮೈದಾ ಹಿಟ್ಟು ಮುಖಕ್ಕೆ ಹಚ್ಚೋ ಟಾಲ್ಕಮ್ ಪೌಡರ್ನಷ್ಟೇ ನುಣ್ಣಗಾಗ್ಬಿಡುತ್ತೆ. ನಾಲ್ಕನೇದಾಗಿ ಬ್ಲೀಚಿಂಗ್. ಮೈದಾ ಹಿಟ್ಟು ಹೆಚ್ಚು ಬೆಳ್ಳಗೆ ಪಳಪಳ ಹೊಳೆಯುವಂತೆ ಮಾಡೋಕೆ ಮತ್ತು ಕೆಲವೊಂದು ರೀತಿಯ ಬೇಕರಿ ಉತ್ಪನ್ನಗಳಿಗೆ ಅದನ್ನು ಮಾರ್ಪಾಡು ಮಾಡೋಕೆ ರಾಸಾಯನಿಕಗಳನ್ನು ಬಳಸಿ ಬ್ಲೀಚ್ ಮಾಡಲಾಗುತ್ತೆ. ಇಲ್ಲಿ ಬೆನ್ಸೈಲ್ ಪೆರಾಕ್ಸೈಡ್, ಕ್ಲೋರಿನ್ ಡೈಆಕ್ಸೈಡ್, ಅಜೋಡಿಕ್ ಕಾರ್ಬನಮೈಡ್, ಕ್ಯಾಲ್ಸಿಯಂ ಪೆರಾಕ್ಸೈಡ್ನಂಥ ಕೆಮಿಕಲ್ಸ್ನ ಯೂಸ್ ಮಾಡಲಾಗುತ್ತೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿ ಬ್ಲೀಚಿಂಗ್ ಏಜೆಂಟ್ನ ಯೂಸ್ ಮಾಡ್ತಾರೆ. ಮಾಡ್ತಾರೆ. ಐದನೇದಾಗಿ ಪ್ಯಾಕೇಜಿಂಗ್. ಮೈದಾ ಹಿಟ್ಟನ್ನು ತೇವಾಂಶ ನಿರೋಧಕ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಮೈದಾ ಹಿಟ್ಟನ್ನು ಕೂಲ್ ಮತ್ತು ಡ್ರೈ ವಾತಾವರಣದಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದು ಮೈದಾ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡೋ ಪ್ರಯತ್ನ, ಅದರ ಅಪಾಯಗಳನ್ನು ತಿಳಿಸ್ಕೊಡೋ ಪ್ರಯತ್ನ, ಮೈದಾ ಬಿಟ್ಟರೆ ಹೇಗೆ ನಿಮಗೆ ಲಾಭ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡೋ ಪ್ರಯತ್ನ. ಇದು ನಿಮಗೆ ಇಷ್ಟ ಆಗಿದೆ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಚಾನಲ್ಗೆ. ಹಾಗೆ ಆಗಲೇ ಹೇಳಿದ್ವಲ್ಲ ಬೀಟೋ ಗ್ಲೂಕೋಮೀಟರ್ ಬಗ್ಗೆ, ನಿಮಗೂ ಕೂಡ ನಿಮ್ಮ ಜನರಲ್ ಹೆಲ್ತ್ ಮಾನಿಟರಿಂಗಿಗೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮ್ಮಲ್ಲಿ ಯಾರು ಡಯಾಬಿಟೀಸ್ ಪೇಷಂಟ್ಸ್ ಇದ್ದರೆ, ಅಕ್ಕಪಕ್ಕದಲ್ಲಿದ್ದರೆ, ನಿಮ್ಮ ಫ್ಯಾಮಿಲಿ ಸರ್ಕಲ್ನಲ್ಲಿದ್ದರೆ, ನೀವು ಕೂಡ ಬೈ ಮಾಡಿ ಅವ್ರಿಗೆ ಕೊಡ್ಬೋದು, ನೀವು ಕೂಡ ಬೈ ಮಾಡ್ಬೋದು, ಅಥವಾ ಈ ಲಿಂಕನ್ನು ಅವರಿಗೆ ಶೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.